ಎಲ್ಲರಿಗೆ ನಮಸ್ಕಾರ. ಈ ಸುಂದರ ಸಮಾರಂಭದ ಅಧ್ಯಕ್ಷರಾದ ಅಜೀಜ್ ಪಾರ್ತಿಪಡೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಮೊಹಮ್ಮದ್ ಮನು ಅವರೇ, ಉಪಸಾಹಿತ್ಯ ಅಧಿಕಾರಿಗಳಾದ ವಿಶ್ವನಾಥ್ ನಾಯಕ್ ಅವರೇ, ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿ ಮಿತ್ರರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಪೂರ್ವ ವಲಯ ಪಶುಮಾಲಕರ ಒಕ್ಕೂಟದ ಸರ್ವ ಸದಸ್ಯರೇ, ಎಲ್ಲ ಚಾಲಕರು, ನಿರ್ವಾಹಕರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ಅಜೀಜ್ ರವರ ಈ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಬಹಳ ಖುಷಿ ಕೊಡ್ತಾ ಇದೆ. ಬಟ್ ಆದರೆ ಇದು ಅವೇಳೆ, ಇಷ್ಟರೊಳಗೆ ಪಕ್ಕದಲ್ಲಿಯೇ ಊಟ ಕೈ ಬೀಸಿ ಕರೀತಾ ಇದೆ. ಈ ಹೊತ್ತಲ್ಲಿ ನಾವಿಲ್ಲಿ ನಿಂತ್ಕೊಂಡು ಮಾರ್ಗದರ್ಶನ ಶಿಬಿರ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂತಂದ್ರೆ ನೀವು ಕಾರ್ಯಕ್ರಮವನ್ನು 7:30 ಗಂಟೆಗೆ ಆಯೋಜನೆ ಮಾಡಿದ್ರಿ. ಬಟ್ ಆದರೆ ಕಾರಣಾಂತರಗಳಿಂದ ನಮಗೆ ಸರಿಯಾದ ಸಮಯಕ್ಕೆ ಅದು ಕೂಡ ಕಾರಣ ಇದೆ. ನಾವುಗಳು ಕೂಡ ತಡ ಮಾಡಿದ್ವಿ. ಅದೇ ರೀತಿ ನೀವುಗಳೆಲ್ಲರೂ ಕೂಡ ಬಸ್ಗಳನ್ನ ನಿಲ್ಲಿಸಿ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಅದಕ್ಕಾಗಿ ನಾನು ಅಜೀಜ್ ಅವರಿಗೆ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಅವರು ಬಹುಶಃ ಈ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಾವು ಹಲವಾರು ಸಭೆಗಳನ್ನ ಅವರ ಜೊತೆ ನಡೆಸಿದ್ದೀವಿ. ಆ ಸಂದರ್ಭದಲ್ಲಿ ಅವರು ಕೆಲವೊಂದು ಚಾಲಕರನ್ನ, ಕೆಲವೊಂದು ಮಾಲಕರನ್ನ ಕರೀತಾ ಇದ್ರು. ಹಾಗಾಗಿ ನಾವು ಹೇಳ್ತಾ ಇದ್ವಿ, ಹೌದು, ಎಲ್ಲ ಚಾಲಕರನ್ನ, ಎಲ್ಲ ನಿರ್ವಾಹಕರನ್ನ ಒಂದು ಸಭೆಗೆ ಕರಿಬೇಕು ಅಂತ ಹೇಳಿ. ಬಟ್ ಆದರೆ ಎಲ್ಲರನ್ನ ಕರೆಸುವಂಥದ್ದು ಖಂಡಿತವಾಗಿ ಅದು ಕಷ್ಟ ಸಾಧ್ಯ. ಬಟ್ ಆದರೂ ಕೂಡ ಈ ಒಂದು ನಿಮ್ಮ ಪೂರ್ವ ವಲಯದ ಈ ಒಂದು ಏನು ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ, ಬಹಳ ಖುಷಿ ಕೊಡುತ್ತೆ. ಮಾರ್ಗದರ್ಶನ ಜಾಸ್ತಿ ನಾನು ಕೊಡಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೂಡ ಬಹಳ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತಹ ಒಬ್ಬ ಚಾಲಕರಿದ್ದೀರಿ, ಅದೇ ರೀತಿ ನಿರ್ವಾಹಕರಿದ್ದೀರಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಖಾಸಗಿ ಬಸ್ಸು ಇದು ಮಂಗಳೂರಿನ ಜನತೆ ಇರ್ಬೋದು, ಹೊರ ನಗರಗಳಿಂದ, ಹೊರ ಊರಿನಿಂದ ಬರುವಂತಹ ಎಲ್ಲ ಜನರಿಗೂ ಒಂದು ರೀತಿಯಾದಂತಹ ಜೀವಾಳ. ವಿದ್ಯಾರ್ಥಿಗಳಿರ್ಬೋದು, ಶಾಲಾ ಕಾಲೇಜುಗಳು, ಆಫೀಸ್ಗೆ ಹೋಗುವಂತಹ ಎಲ್ಲರಿಗೂ ಕೂಡ ನೀವು ನಿಮ್ಮ ಬಸ್ಸಿನ ಮುಖಾಂತರ ಅತ್ಯಂತ ಉತ್ತಮವಾದಂಥ ಒಂದು ಸೇವೆಯನ್ನ ಕೊಡ್ತಾ ಇದ್ದೀರಿ. ಬಟ್ ಆದರೆ ನನ್ಗೆ ಅನ್ಸುತ್ತೆ ಕೆಲವು ಸಂದರ್ಭದಲ್ಲಿ ನೀವುಗಳೆಲ್ಲರೂ ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಯಾಕೋ ನಿಮ್ಗೆ ತೊಂದರೆ ಕೊಡ್ಲಿಕ್ಕೆ ಇರುವಂತಹ ಒಂದು ಇಲಾಖೆ ಅಂತನ್ನುವಂತಹ ಒಂದು ಭಾವನೆಯನ್ನ ನಾವು ಇಟ್ಕೊಂಡಿದ್ದೀರಾ ಅಂತನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ನಿಮ್ಗೆಲ್ಲರಿಗೆ ಗೊತ್ತಿರುವ ಹಾಗೆ ಪೊಲೀಸ್ ಇಲಾಖೆ ಈ ಕಾನೂನು ಏನಿದೆ, ನೀವೆಲ್ಲ ಚಾಲಕರು ಅಥವಾ ವಾಹನಗಳಿಗೆ ಸಂಬಂಧಪಟ್ಟವರು ಇದ್ದೀರಿ. ಮೋಟಾರ್ ವಾಹನ ಕಾಯ್ದೆ ಅಂತನ್ನುವಂಥದ್ದಿದೆ. ಆ ಮೋಟಾರ್ ವಾಹನ ಕಾಯ್ದೆಯಲ್ಲಿ ತೋರಿಸಿರುವಂತಹ ನಿಯಮಗಳನ್ನ ಅನುಷ್ಠಾನಗೊಳಿಸುವಂತಹ ಕೆಲಸ ಪೊಲೀಸರು ನಾವು ಮಾಡ್ತೀವಿ. ಹಾಗಾಗಿ ಬಹುಶಃ ನಾವೇನಾದ್ರೂ ನೀವು ಫೈನ್ ಹಾಕಿದ್ರೆ ನಿಮ್ಗೆ ಅನಿಸ್ಬೋದು, ಏನಪ್ಪ ಇದು ಪೊಲೀಸರು ಸುಮ್ಮನೆ ನೀವು ಫೈನ್ ಹಾಕ್ತಾ ಇದ್ದಾರೆ, ನಾವು ಕಷ್ಟಪಟ್ಟು ಬೆಳಗಿಂದ ರಾತ್ರಿ ತನಕ ದುಡಿತಾ ಇದ್ದೀವಿ. ಅದೇ ರೀತಿ ಈಗ ಅಜೀಜ್ ಅವರು ಹೇಳಿದ ಹಾಗೇನೆ ಇಂಧನದ ವೆಚ್ಚ ಇರ್ಬೋದು ಅಥವಾ ಇನ್ನಿತರ ಎಲ್ಲ ರೀತಿಯ ಖರ್ಚು ವೆಚ್ಚಗಳನ್ನು ನೋಡಿದರೆ ಮಾಲೀಕರಿಗೆ ಬಹಳ ಸಮಸ್ಯೆ ಆಗುತ್ತೆ. ಅದೇ ರೀತಿ ಚಾಲಕರಿಗೂ ಕೂಡ, ಅದೇ ರೀತಿ ನಿರ್ವಾಹಕರಿಗೂ ಕೂಡ. ಹಾಗಾಗಿ ಪೊಲೀಸರು ಯಾಕಪ್ಪ ಪದೇ ಪದೇ ಈ ರೀತಿ ದಂಡ ಹಾಕಿದ್ರೆ ನಮಗೆ ನಮ್ಮ ಹೊಟ್ಟೆ ಹೊಡಿತಾ ಇದ್ದಾರೆ ಅಂತನ್ನುವಂತಹ ಒಂದು ಭಾವನೆ ನಿಮ್ಮೆಲ್ಲರಿಗೂ ಬರ್ಬೋದು. ಆದರೆ ಬಟ್ ನಾವು ಪೊಲೀಸರು ಮಾಡುವಂಥದ್ದು ಕೇವಲ ಈ ಕಾನೂನಿನ ಅನುಷ್ಠಾನದ ಕೆಲಸ. ಪ್ರತಿಯೊಬ್ಬರೂ ಕೂಡ ಕಾನೂನನ್ನು ತಿಳ್ಕೋಬೇಕಾಗುತ್ತೆ. ಅದರ ಜೊತೆಗೆ ನಮ್ಮೆಲ್ಲರ ಹೊಣೆಗಾರಿಕೆ ಏನು ಅಂತಂದ್ರೆ, ನಮ್ಮ ಸುತ್ತಮುತ್ತ ಇರುವಂಥವರು ಅಥವಾ ನಿಮ್ಮ ಗ್ರಾಹಕರು ಅಂತ ಹೇಳ್ಬೋದು, ನಿಮ್ಮ ಬಸ್ನಲ್ಲಿ ಬರುವಂಥವ್ರು ಇರ್ಬೋದು, ಅಥವಾ ಪ್ರತಿಯೊಬ್ಬ ರಸ್ತೆಯನ್ನು ಉಪಯೋಗ ಮಾಡುವಂತಹ ವ್ಯಕ್ತಿಗಳು ಯಾರಿರ್ತಾರೆ, ಅವರ ರಕ್ಷಣೆಯ ಅಥವಾ ಹೊಣೆಗಾರಿಕೆ ನಿಮ್ಮದು. ಪ್ರತಿಯೊಬ್ಬ ರಸ್ತೆ ಉಪಯೋಗ ಮಾಡುವಂತಹ ವ್ಯಕ್ತಿಯ ಹೊಣೆಗಾರಿಕೆ ನಿಮ್ಮದಾದಾಗ ನೀವು ಯಾವ ರೀತಿ ನಿಮ್ಮ ವಾಹನವನ್ನು ಚಾಲನೆ ಮಾಡಬೇಕು ಅಂತ ಹೇಳಿ. ಹೌದು, ಹಲವಾರು ವರ್ಷಗಳಿಂದ ಖಾಸಗಿ ಬಸ್ಗಳು ಮಂಗಳೂರಿನ ನಗರದಾದ್ಯಂತ ಓಡಾಡ್ತಾ ಇದೆ. ಬಹುಶಃ ಹಿಂದೆ ವಾಹನಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು. ಈಗ ನಮ್ಮ RTO ಅಧಿಕಾರಿಗಳು ಬಹುಶಃ ಅಂಕಿಅಂಶಗಳನ್ನ ಅವ್ರು ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ದಿನಕ್ಕೆ ಇಷ್ಟು ವಾಹನಗಳು ರಸ್ತೆಗೆ ಬರ್ತಾ ಇದ್ದಾವ ಅಂತ ಹೇಳಿ. ಬಸ್ಸುಗಳಿರ್ಬೋದು, ಅದೇ ರೀತಿಯಾಗಿ ಎಲ್ಲಾ ರೀತಿಯಾದಂತಹ ವಾಹನಗಳು ಜಾಸ್ತಿ ಆಗ್ತಾನೆ ಇದೆ. ಅದರ ಜೊತೆಗೆ ನಮ್ಮ ರಸ್ತೆ ಮೊದಲಿಗೆ ಹೇಗಿತ್ತು ಆಲ್ಮೋಸ್ಟ್ ಹಾಗೇನೇ ಇದೆ. 1 ಅಥವಾ 2% ಅಗಲ ನಾವು ಕಾಣ್ಬೋದಷ್ಟೇ ಬಿಟ್ರೆ
ಹೆಚ್ಚಿನ ರಸ್ತೆಗಳೆಲ್ಲವೂ ಮೊದಲಿದ್ದ ಹಾಗೆ, ಯಾಕೆಂದರೆ ನಾನು ಮೊದಲಿದ್ದ ಹಾಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನಿಮ್ಮ ಬಸ್ಗಳಲ್ಲಿ ನನಗೆ ತಿಳಿದ ಹಾಗೆ ನಾನು 1987ನೇ ಇಸ್ವಿಯಿಂದನೇ ಓಡಾಡ್ತಾ ಇದ್ದೀನಿ. ನಾನು ಇಲ್ಲಿ ಕೊಣಾಜೆಯ ವಿದ್ಯಾರ್ಥಿಯಾಗಿದ್ದೆ. ಸೊ ಹಾಗಾಗಿ ನಾನು ಆ 2 ವರ್ಷ, ಅದೇ ರೀತಿಯಾಗಿ ಅದರ ನಂತರದ ದಿನಗಳಲ್ಲೂ ಕೂಡ ನಿಮ್ಮ ಬಸ್ಸುಗಳಲ್ಲಿ ನಾವು ಇಲ್ಲಿಂದ ಉಡುಪಿಗಿರ್ಬೋದು, ನಾನು ಉಡುಪಿ ಜಿಲ್ಲೆಯಲ್ಲೇ ನಾನು ಸಾಕಷ್ಟು ಸೇವೆಯನ್ನು ನಾನು ಸಲ್ಲಿಸಿದ್ದೀನಿ. ಹಾಗಾಗಿ ನಿಮ್ಮ ಬಸ್ಗಳಲ್ಲಿ ನಾನು ಸಾಕಷ್ಟು ಸಲ ಪ್ರಯಾಣ ಮಾಡಿದ್ದೀನಿ. ಆಗಿನ ದಿನಗಳನ್ನ ಹೋಲಿಕೆ ಮಾಡಿದರೆ ಬಹುಶಃ ಈಗೇನೋ ಸ್ವಲ್ಪ ಸಂತೋಷ ಆಗುತ್ತೆ, ರಸ್ತೆಗಳು ಇಷ್ಟು ಅಗಲಾಗಿದ್ದಾವೆ. ಸೊ ಹಾಗಾಗಿ ಆಕ್ಸಿಡೆಂಟ್ಸ್ಗಳ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು. ಹಿಂದೆ ಬಹುಶಃ ನಾನು ಬೈಂದೂರಲ್ಲೂ ಕೂಡ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೆ. ಪ್ರತಿನಿತ್ಯ, ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಸೈಕಲ್ಗಳು ರಸ್ತೆಯಲ್ಲಿ ಓಡಾಡ್ತಾ ಇದ್ವಿ. ಈಗ ಒಂದು 8, 10, 15 ವರ್ಷದ ಹಿಂದೆ ಸೈಕಲ್ಗಳು ಬಹಳ ಇತ್ತು. ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು, ಸೈಕಲ್ ಸವಾರರು ಮೃತಪಡ್ತಾ ಇದ್ರು. ಅದೇ ರೀತಿಯಾಗಿ ಎಲ್ಲ ರೀತಿಯಾದಂತಹ ಅಪಘಾತಗಳು ಆ ಸಂದರ್ಭದಲ್ಲಿ ಜಾಸ್ತಿ ಇತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಹೋಲಿಕೆ ಮಾಡಿದರೆ. ಆದರೆ ಇತ್ತೀಚಿನ ದಿನಗಳಲ್ಲೂ ಕೂಡ ನಾವು ಪ್ರತಿನಿತ್ಯ ಆಕ್ಸಿಡೆಂಟ್ಸ್ ಅನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ಮಂಗಳೂರು ನಗರದಲ್ಲಿ ಅಥವಾ ನಮ್ಮ ಕಮಿಷನರೇಟ್ ನಾವೇನು ಹೇಳ್ತೀವಿ, ಇಲ್ಲಿಂದ ಹಿಡಿದು ಮೂಡುಬಿದಿರೆ ತನಕ ಅಥವಾ ಮುಲ್ಕಿ ತನಕ ಅಥವಾ ಈಚೆ ಕಡೆ ಬಂದರೆ ನಾವು ಉಳ್ಳಾಳ ತನಕ ಹೆಚ್ಚು ಕಡಿಮೆ 100ರಿಂದ 125 ಜನ ವರ್ಷ ಪ್ರತಿ ಮೃತಪಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ 1000ಕ್ಕಿಂತ ಹೆಚ್ಚು ಅಪಘಾತಗಳು ವರದಿ ಆಗ್ತಾ ಇದೆ. ಹೆಚ್ಚು ಕಡಿಮೆ 1000 ಅಥವಾ ಅದಕ್ಕಿಂತಲೂ ಜಾಸ್ತಿ ಸಂಖ್ಯೆಯಲ್ಲಿ ಜನ ಅಂಗವನ್ನರಾಗ್ತಾ ಇದ್ದಾರೆ, ಗಾಯಾಳುಗಳಾಗ್ತಾ ಇದ್ದಾರೆ. ಸೊ ಎಲ್ಲರ ಹೊಣೆಗಾರಿಕೆ ಕೂಡ ಪ್ರತಿಯೊಬ್ಬರಿಗೂ ಇರುತ್ತೆ. ನಾನೀಗ ಅಂಕಿಅಂಶ ಹೇಳ್ತಾ ಇರುವಂಥದ್ದು ಕೇವಲ ನಿಮ್ಮ ಬಸ್ಸಿನಿಂದ ಆಗುವಂತಹ ಅಪಘಾತಗಳಲ್ಲ, ಅದು ದ್ವಿಚಕ್ರ ವಾಹನಗಳಿರ್ಬೋದು, ಕಾರುಗಳಿರ್ಬೋದು, ಎಲ್ಲ ರೀತಿಯಾದಂತಹ ಅಪಘಾತಗಳನ್ನ ಸೇರಿಸಿ ನಾನು ಹೇಳುವಂಥದ್ದು. ಅದೇ ರೀತಿ ಬಸ್ಸುಗಳಿಂದ ಆಗುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ಸುಗಳಿಂದ ಆಗುವಂತಹ ಅಪಘಾತಗಳು ಕೂಡ ನಡೀತಾ ಇರ್ತದೆ. ಎಷ್ಟೋ ಜನ ತೊಂದರೆಗೆ ಸಿಲುಕ್ತಾ ಇರ್ತಾರೆ. ಪೊಲೀಸ್ ಇಲಾಖೆ ಇರುವಂಥದ್ದು ಅಥವಾ RTO ಇಲಾಖೆ ಇರುವಂಥದ್ದು, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಉಚ್ಚ ನ್ಯಾಯಾಲಯ ಅತ್ಯಂತ ತೀಕ್ಷ್ಣವಾಗಿ ಚಾಟಿಯೇಟನ್ನು ಬೀಳಿಸ್ತಾ ಇರ್ತದೆ. ಯಾಕೆ ಕಾನೂನನ್ನು ಉಲ್ಲಂಘನೆ ಮಾಡುವಂಥವರನ್ನ ಯಾಕೆ ನೀವು ಅವರ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ, ಯಾಕೆ ಅಪಘಾತಗಳನ್ನು ಕಡಿಮೆ ಮಾಡ್ತಾ ಇಲ್ಲ ಅಂತನ್ನುವಂಥದ್ದು. ನಮ್ಮೆಲ್ಲರ ಮೇಲೆ ಈಗ ಅಪಘಾತಗಳನ್ನು ಕಡಿಮೆ ಮಾಡುವಂತಹ ಹೊಣೆಗಾರಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಬಹುಶಃ ನಾವು ನೀವೆಲ್ಲ ಸೇರಿಬಿಟ್ಟು ಈ ಕಾನೂನನ್ನು ಪರಿಪಾಲನೆ ಮಾಡಿದರೆ ಅಪಘಾತಗಳ ಸಂಖ್ಯೆ ಕಡಿಮೆ ಆಗುತ್ತೆ. ತೊಂದರೆ ಆಗುವಂಥದ್ದು, ಗಾಯಾಳುಗಳು, ಪ್ರಾಣ ಕಳೆದುಕೊಳ್ಳುವಂಥದ್ದು, ಅದೆಲ್ಲರ ಸಂಖ್ಯೆ ಬಹಳ ಕಡಿಮೆ ಆಗುತ್ತೆ. ನಾವುಗಳು ಕೇವಲ ನಾವು ಹಣ ಸಂಪಾದನೆ ಮಾಡುವಂಥದ್ದು ಮಾತ್ರ ನಮ್ಮ ದೃಷ್ಟಿ ಇರಬಾರ್ದು. ನಮ್ಮನ್ನು ನಂಬಿ ಇರುವಂತಹ ಜನರನ್ನು ಕೂಡ ಅವರ ಒಂದು ರಕ್ಷಣೆಯನ್ನು ಮಾಡುವಂಥದ್ದು ಅಥವಾ ರಸ್ತೆಗಳಲ್ಲಿ ನಾವು ಸುರಕ್ಷತೆಯನ್ನು ಕಾಪಾಡುವಂಥದ್ದು ಕೂಡ ಅತಿ ಅಗತ್ಯ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಪ್ರತಿ ವರ್ಷ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಇದೇ ಜನವರಿಯಿಂದ ಈಗ ಫೆಬ್ರವರಿ 1 ತಿಂಗಳ ತನಕ ನಾವು ಒಂದು ರಸ್ತೆ ಸುರಕ್ಷತಾ ಮಾಸ ಅಂತ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ರಸ್ತೆ ಉಪಯೋಗ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ನಾವು ಕೆಲವು ಸೂಚನೆಗಳನ್ನು, ನಿಯಮಗಳನ್ನು, ತಿಳುವಳಿಕೆಯನ್ನು ಕೊಡ್ತಾ ಇದ್ವಿ. ಸೊ ರಸ್ತೆ ಉಪಯೋಗ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಪಘಾತಗಳನ್ನು ಕಡಿಮೆ ಮಾಡಬೇಕು ಅಂತ ಅನ್ನುವಂಥದ್ದು ನೀವುಗಳು ಚಾಲಕರು ನಮ್ಮ ಪೊಲೀಸರ ಜೊತೆ ಕೈಗೂಡಿಸಿದರೆ, ಅದೇ ರೀತಿ RTO ಜೊತೆ ಕೈ ಜೋಡಿಸಿದರೆ ನಾವು ನೀವೆಲ್ಲ ಸೇರಿಬಿಟ್ಟು ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು, ಸಾವು ನೋವುಗಳನ್ನು ಕಡಿಮೆ ಮಾಡ್ಬೋದು. ನಾವು ಕನಿಷ್ಠ ನಿಯಮಗಳನ್ನು ಪಾಲನೆ ಮಾಡುವಂಥದ್ದು. ಸೊ ಇದು ಜಸ್ಟ್ ಕಾಮನ್ ಸೆನ್ಸ್ ಅಷ್ಟೇ, ಸಾಮಾನ್ಯ ಜ್ಞಾನ. ಏನು? ಸೊ ಒಂದು ಬಸ್ಸಿನ ಚಾಲಕ ಅಥವಾ ಯಾವುದೇ ಒಂದು ವಾಹನ ಚಾಲಕ ಒಂದು ಬಸ್ ಸ್ಟಾಪಲ್ಲಿ ಹೋದಾಗ ಎಲ್ಲಿ ನಿಲ್ಲಿಸಬೇಕು? ಯಾಕೆಂದ್ರೆ ನಾವು ಇಲ್ಲಿ ನೋಡ್ತಾ ಇರ್ತೀವಿ, ಬಸ್ಸಿನವರು ನೀವು ನೇರವಾಗಿ ನೀವು ಬಸ್ ನಿಲ್ದಾಣದಿಂದ ಹೊರಗೆ ಬಂದ್ಬಿಟ್ಟು 4-5 ಬಸ್ಸುಗಳು ಒಂದೇ ಸಮಾನಾಂತರವಾಗಿ ಓಡಿಸ್ತೀರಿ. ಸೊ ಅಲ್ಲಿಂದ ಬೇರೆ ರಸ್ತೆ ಉಪಯೋಗ ಮಾಡುವಂಥವರಿಗೆ ಓಡಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಸೊ ನಾವು ಕೂಡ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡೋಣ, ಒಂದರ ಹಿಂದೆ ಒಂದು ಬಸ್ಸನ್ನು ತಗೊಂಡು ಹೋಗೋಣ. ಸೊ ಆ ರೀತಿಯಾದಂತಹ ಒಂದು ನಿಯಮವನ್ನು ಪಾಲನೆ ಮಾಡಿದರೆ, ಅಥವಾ ಎಲ್ಲಿ ಬಸ್ ಸ್ಟಾಪ್ ಇದೆ ಆ ಬಸ್ ಸ್ಟಾಪ್ಗಳಲ್ಲಿಯೇ ನಾವು ಬಸ್ಸನ್ನು ನಿಲ್ಲಿಸುವಂತಾಗಿತ್ತು. ಯಾಕೆಂದರೆ ನಾವು ಸುಮಾರು ಕಡೆಗಳನ್ನ ನೋಡ್ತೀವಿ, ಎಲ್ಲಿ ಕೈ ತೋರಿಸ್ತಾರೆ ಜನ ಅಲ್ಲಿ ನೀವು ಬಸ್ಸನ್ನು ನಿಲ್ಲಿಸ್ತೀರಿ. ಸೊ ನೀವು ಹೇಳ್ಬೋದು, ಇಲ್ಲ ನೀವು ಜನರಿಗೆ ನೀವು ತಿಳುವಳಿಕೆ ಕೊಡಿ, ಅವ್ರು ಕೈ ತೋರಿಸಿದ್ರೆ ನಾವು ನಿಲ್ಲಿಸೋದು ಹೇಗೆ ಅಂತನ್ನುವಂಥದ್ದು. ಸೊ ಬಸ್ಸುಗಳ ಸಂಖ್ಯೆ ಎಷ್ಟಿದೆ, ಜನಸಾಮಾನ್ಯರ ಸಂಖ್ಯೆ ಎಷ್ಟಿದೆ, ನೀವು ಕಡಿಮೆ ಸಂಖ್ಯೆಯಲ್ಲಿದೆ, ನಾವು ನಿಮಗೆ ಹೇಳ್ಬೋದು. ಬಟ್ ಎಲ್ಲ ಪ್ರತಿಯೊಬ್ಬರಿಗೂ ನಾವು ಜನರಿಗೆ ಹೇಳೋದು ಬಹಳ ಕಷ್ಟ ಆಗುತ್ತೆ. ಬಹುಶಃ ನೀವು ಹಂಪನಕಟ್ಟ ಜಂಕ್ಷನ್ ಅಲ್ಲಿ ನೋಡ್ಬೋದು, ಅಲ್ಲಿ ನಿಲ್ಬೇಡಿ ಅಂತ ಹೇಳ್ಕೊಂಡು ನಮ್ಮ ಸಂಚಾರ ಪೊಲೀಸರು ಎಷ್ಟು ಹೇಳಿದ್ರು ಕೂಡ ಜನ ಅಲ್ಲಿ ನಿಲ್ತಾನೆ ಇರ್ತಾರೆ.
ಬಟ್ ನೀವು ಅದನ್ನು ಪಾಲನೆ ಮಾಡಿಕೊಂಡು ಇಲ್ಲ ಇಲ್ಲಿ ನಿಲ್ಬಾರದು ಅಂತ ನಮಗೆ ಹೇಳಿದಾಗ ನಾನು ಅಲ್ಲಿ ನಿಲ್ಲಿಸೋದಿಲ್ಲ, ನಾನು ಎಲ್ಲಿ ನನಗೆ ನಿರ್ದಿಷ್ಟಪಡಿಸಿದ್ದಾರೆ ಅಲ್ಲಿ ಮಾತ್ರ ನಾನು ನಿಲ್ಲಿಸ್ತೀನಿ ಅಂತಂದ್ರೆ ಡಿಸಿಪ್ಲಿನ್ ಇರುತ್ತೆ. ಅದೇ ರೀತಿಯಾಗಿ ನಾವು ಕೆಲವು ಪ್ರದೇಶಗಳಲ್ಲಿ ಈಗ ನೋ ಹಾರ್ನ್ ಝೋನ್ ಅಂತ ಮಾಡಿದ್ದೀವಿ. ಹೌದು, ನೀವೆಲ್ಲ ಇವಾಗ ಶ್ರೀಲ್ ಹಾರ್ನ್ ತೆಗೆದಿದ್ದೀರಿ, ಆದರೆ ಬಟ್ ಅದರ ಬದಲಿಗೆ ವಿಚಿತ್ರವಾದಂತಹ ಒಂದು ಹಾರ್ನ್ಗಳನ್ನು ಹಾಕೊಂಡಿದ್ದೀರಿ. ಕೆಲವು ಸಂದರ್ಭದಲ್ಲಿ ಅದು ನೋಡಿದ್ರೆ ಅದೇ ನಮಗೆ ಭಯ ಆಗುತ್ತೆ. ಹಿಂದಿನ ದಿನಗಳಲ್ಲಿ ನೀವುಗಳು ಏನ್ ಮಾಡ್ತಾ ಇದ್ದೀರಿ, ಯಾವುದೋ ಒಂದು ವಾಹನ ಹೋಗ್ತಾ ಇರ್ತದೆ, ಅದ್ರ ಹತ್ರಕ್ಕೆ ಹೋಗ್ಬಿಟ್ಟು ಸಡನ್ನಾಗಿ ಜೋರಾಗಿ ನೀವು ಹಾರ್ನ್ ಹಾಕಿದ ತಕ್ಷಣ ಅವನು ಗಲಬಿಲಿಗೊಂಡು ಎಷ್ಟೋ ಕಡೆಗಳಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು ಕೂಡ ಇದೆ. ಸೊ ನೀವು ಅಂಥದ್ದನ್ನೆಲ್ಲ ನೋಡಬೇಕು. ನಾವು ವಿಚಿತ್ರವಾದಂಥ ಒಂದು ಶಬ್ದ ಮಾಡಿಬಿಟ್ಟು ಅವರ ಒಂದು ಕಾನ್ಸಂಟ್ರೇಷನ್ ಅನ್ನ ಬೇರೆ ಕಡೆಗೆ ಮಾಡಿಬಿಟ್ಟು ಅಲ್ಲಿ ಆಕ್ಸಿಡೆಂಟ್ಸ್ ಮಾಡುವಂಥದ್ದಾಗಲಿ ಅಂಥದ್ದು ಆಗಬಾರ್ದು. ಹೌದು, ನಿಮಗೆ ಯಾರು ರಸ್ತೆ ಬಿಡ್ಲಿಕ್ಕಿಲ್ಲ, ಬಟ್ ಅದನ್ನು ನೀವು ಅದನ್ನು ನಿಧಾನಕ್ಕೆ ಹೋಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೀವು ಒಂದು ಶ್ರೀಲಾರ್ನ್ ಆಗಲಿ ಅಥವಾ ಈ ಬೇರೆ ರೀತಿಯ ಹಾರ್ನ್ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ನುವಂಥದ್ದು. ಒಂದು ವೇಳೆ ಏನಾದರೂ ಅಪಘಾತ ಆಯಿತು ಅಂತಂದ್ರೆ ಅವನಿಗಾಗಲಿ ಅವನನ್ನು ನಂಬ್ಕೊಂಡಿರುವಂತಹ ಬೇರೆಯವರಾಗಲಿ ಎಷ್ಟು ಸಮಸ್ಯೆಗಳಾಗ್ತದೆ ಅಂತ ಅನ್ನುವಂಥದ್ದನ್ನು ಕೂಡ ಆಲೋಚನೆ ಮಾಡಬೇಕು. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಈಗ ನಮ್ಮ ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿ ಆಗಿದೆ. ಬಹುಶಃ ನೀವೆಲ್ಲರೂ ಬರೀ ಬಸ್ಗಳನ್ನು ಮಾತ್ರ ಓಡಿಸುವಂಥದ್ದಲ್ಲ, ಕಾರುಗಳು ಇರ್ಬೋದು ಅಥವಾ ಟೂ ವೀಲರ್ಗಳನ್ನು ಓಡಿಸ್ತೀರಿ. ಸೊ ಹೆಲ್ಮೆಟ್ ಹಾಕದಿದ್ರೆ ಅಥವಾ ಕಾರ್ನಲ್ಲಿ ಹೋಗ್ಬೇಕಾದ್ರೆ ನೀವು ಸೀಟ್ ಬೆಲ್ಟ್ ಅನ್ನು ಹಾಕಲಿಲ್ಲ ಅಂತಂದ್ರೆ, ಅಥವಾ ಕಾರು ಅಥವಾ ನೀವು ಬೈಕ್ನಲ್ಲಿ ಹೋಗ್ಬೇಕಾದ್ರೆ ಒನ್ ವೇ ಅಲ್ಲಿ ಹೋದ್ರೆ, ಅಥವಾ ಸಿಗ್ನಲ್ ಎಲ್ಲಿರುತ್ತೆ ಆ ಸಿಗ್ನಲ್ಗೆ ಸೂಚನೆಗಳನ್ನ ಉಲ್ಲಂಘನೆ ಮಾಡಿದ್ರೆ, ಅಥವಾ ಪೊಲೀಸರು ಇರ್ಬೋದು ಯಾರಾದರೂ ಕೈ ತೋರಿಸಿ ಸ್ಟಾಪ್ ಅಂತ ನೀವು ನಿಲ್ಲಿಸಲಿಕ್ಕೆ ಸೂಚನೆ ಕೊಟ್ಟಾಗ ನೀವು ಅದನ್ನು ಉಲ್ಲಂಘನೆ ಮಾಡಿದ್ರೆ, ಅದರ ಜೊತೆಗೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದ್ರೆ, ಸೊ ಇಂಥ ಸಂದರ್ಭದಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಸಸ್ಪೆನ್ಷನ್ ಮಾಡುವಂತಹ ಒಂದು ಅಧಿಕಾರ RTO ಇದೆ. ಯಾವುದೋ ಒಂದು ಅಪಘಾತ ಆಗುತ್ತೆ, ನಿರ್ಲಕ್ಷ್ಯತನದಿಂದ ನೀವು ವಾಹನವನ್ನು ಚಾಲನೆ ಮಾಡಿರ್ತೀರಿ, ಯಾವುದೋ ಒಂದು ವ್ಯಕ್ತಿ ಮೃತಪಡ್ತಾರೆ, ಅಂತ ಸಂದರ್ಭದಲ್ಲೂ ಕೂಡ ಅತಿ ವೇಗದ ಚಾಲನೆ, ನಿರ್ಲಕ್ಷ್ಯತನದ ಚಾಲನೆ, ಸೊ ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನಾವು ಸಸ್ಪೆನ್ಷನ್ ಬಗ್ಗೆ RTO ಅವರಿಗೆ ಕಳಿಸ್ಕೊಡ್ತೀವಿ. RTO ಅವರು ನಿಮ್ಮ ಒಂದು ವಾಹನ ಚಾಲನಾ ಪರವಾನಗಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕನಿಷ್ಠ 3 ತಿಂಗಳ ಒಟ್ಟಿಗೆ ಆದ್ರೂ ಅವರು ಸಸ್ಪೆನ್ಷನ್ ಮಾಡ್ತಾರೆ. ನೀವು ತಿಳ್ಕೊಬಹುದು, ಹೌದಪ್ಪ ಇವರೆಲ್ಲ ಸಸ್ಪೆಂಡ್ ಮಾಡಿದ್ರು, ಹೇಗೆ ಗೊತ್ತಾಗುತ್ತೆ ನಾನು ವಾಹನ ಚಾಲನೆ ಮಾಡಿದ್ರು, ನಾನು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇನೆ ನಾನು ಗಾಡಿ ಓಡಿಸ್ತೀನಿ ಅಂತ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ಬಟ್ ಆದರೆ ಒಂದು ವೇಳೆ ಅಂತ ಸಂದರ್ಭದಲ್ಲಿ ನೀವು ಓಡಿಸುವಂತಹ ಒಂದು ಗಾಡಿ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಸಸ್ಪೆಂಡ್ ಆಗಿದೆ, ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ತಿಳ್ಕೊಳ್ಳಿ, ಒಂದು ವೇಳೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದ ಸಂದರ್ಭದಲ್ಲಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ಆ ಒಂದು ಆಕ್ಸಿಡೆಂಟಿಗೆ ಇನ್ಶೂರೆನ್ಸ್ ಕಂಪನಿಯವರು ಕೊಡೋದಿಲ್ಲ. ಇನ್ಶೂರೆನ್ಸ್ ಕಂಪನಿಯವರು ಪ್ರಥಮವಾಗಿ ಕೇಳ್ತಾರೆ. ಯಾಕೆಂತಂದ್ರೆ ನಿಮ್ಮ ಹತ್ರ ದಾಖಲೆ ಇಲ್ಲ ಅಂತಂದ್ರೆ RTO ಕಡೆಯಿಂದ ನಾವು ಆ ಒಂದು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇತ್ತಾ ಇಲ್ವಾ, ಊರ್ಜಿತದಲ್ಲಿ ಇತ್ತಾ ಇಲ್ಲ ಅಂತನ್ನುವಂಥದ್ದನ್ನ ಮಾಹಿತಿಯನ್ನು ಕಲೆ ಹಾಕಿ ನಾವು ಇನ್ಶೂರೆನ್ಸ್ ಕಂಪನಿಯವರಿಗೆ ಕೊಡ್ತೀವಿ. ಖಂಡಿತವಾಗಿ ಇನ್ಶೂರೆನ್ಸ್ ಕಂಪನಿಯವರಿಗೆ ಗೊತ್ತಾಗುತ್ತೆ ಇಂತಹ ಚಾಲಕ ಇಂಥ ಸಂದರ್ಭದಲ್ಲಿ ಈ ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಲಿಲ್ಲ. ಖಂಡಿತವಾಗಿ ಇನ್ಶೂರೆನ್ಸ್ ಕಂಪನಿಯವರು ಈ ಇನ್ಶೂರೆನ್ಸ್ ಅನ್ನು ಕೊಡೋದಿಲ್ಲ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಎಷ್ಟೋ ಸಂದರ್ಭಗಳಲ್ಲಿ ಯಾಕೆಂತಂದ್ರೆ ಈ ಒಂದು ಇನ್ಶೂರೆನ್ಸ್ ಎಷ್ಟು ಹಣ ಕೊಡಬೇಕು ಅಂತನ್ನುವಂಥದ್ದನ್ನು ನ್ಯಾಯಾಲಯ ತೀರ್ಮಾನ ಮಾಡುವಂಥದ್ದು ಆ ಮೃತಪಟ್ಟ ಅಥವಾ ಗಾಯಗೊಂಡ ವ್ಯಕ್ತಿಯ ವಯಸ್ಸಿನ ಮೇಲೆ, ಅವನು ಯಾವ ಕೆಲಸ ಮಾಡ್ತಾ ಇದ್ದ ಅಂತನ್ನುವಂಥದ್ರ ಮೇಲೆ, ಅವನು ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ ಅಂತನ್ನುವಂಥದ್ರ ಮೇಲೆ, ಅವನ ಮೇಲೆ ಎಷ್ಟು ಜನ ಅವಲಂಬಿತರಾಗಿದ್ದಾರೆ ಅಂತನ್ನುವಂಥದ್ರ ಮೇಲೆ ನಿರ್ಧಾರ ಕೋರ್ಟ್ ತಗೊಳುತ್ತೆ. ಕೆಲವು ಸಂದರ್ಭದಲ್ಲಿ 1 ಕೋಟಿ, ನೆನ್ಪಿಟ್ಕೊಳ್ಳಿ, 1 ಕೋಟಿವರೆಗೆ ಕೂಡ ಇನ್ಶೂರೆನ್ಸ್ ಸಿಗುವಂತಹ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಅಂತ ಸಂದರ್ಭದಲ್ಲಿ ಯಾರಾದರೂ ಚಾಲಕರು ಚಾಲನಾ ಪರವಾನಗಿ ಇಲ್ಲದೆ ವಾಹನ ಓಡಿಸಿದಂತಹ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕಂಪನಿಯವರು ಆ ಹಣವನ್ನು ಕೊಡೋದಿಲ್ಲ. ನೀವು ಚಾಲಕರು ಬಹುಶಃ ಅದು ಯಾಕೆಂತಂದ್ರೆ ಅದು ಬರುವಂಥದ್ದು RC ಓನರ್ಸಿಗೆ ಬರ್ತಾರೆ, ಅವ್ರ ರೆಸ್ಪಾನ್ಸಿಬಿಲಿಟಿ. ಸೊ ನೀವೆಲ್ಲರೂ ಕೂಡ ನಿಮ್ಮ ವಾಹನ ಓನರ್ಸ್ ಯಾರಿದ್ದಾರೆ, ಸೊ ಅವರ ಒಂದು ಯೋಗಕ್ಷೇಮವನ್ನ, ಅವರ ಒಂದು ವಿಚಾರವನ್ನು ನೀವು ನಿಮ್ಮ ಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕೆಂತಂದ್ರೆ ನೀವೇನಾದ್ರೂ ತಪ್ಪು ಮಾಡಿದ್ರು ಅಂತಂದ್ರೆ ನೀವು RC ಓನರ್ಸಿಗೆ ಅದು ಸಮಸ್ಯೆ ಆಗುತ್ತೆ. ಕೊನೆಗೆ ಆ ಹಣವನ್ನು RC ಓನರ್ಸ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಇವುಗಳೆಲ್ಲ ಬಹಳ ಎಚ್ಚರಿಕೆಯಿಂದ ನೀವು ನಿಮ್ಮ ಚಾಲನಾ ನಿರ್ವಹಣೆಯನ್ನ ಕೆಲಸವನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಮಾಲೀಕರು ಯಾರಿರ್ತಾರೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ವಾಹನವನ್ನು ಚಾಲನೆ ಮಾಡಬೇಕಾಗುತ್ತೆ. ಸೊ
ಕನಿಷ್ಠ ಈ ವಿಚಾರವನ್ನ ನೀವೆಲ್ಲ ಮನಸ್ಸಿನಲ್ಲಿಟ್ಕೊಂಡು ನಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ನಾವು ವಾಹನವನ್ನು ಚಾಲನೆ ಮಾಡ್ತೀವಿ. ಎಲ್ಲೆಲ್ಲಿ ನಿರ್ದಿಷ್ಟಪಡಿಸಿದ್ದಾರೆ ಆ ಜಾಗದಲ್ಲಿ ನಿಲ್ಲಿಸ್ತೀವಿ, ಶಿಸ್ತನ್ನ ಮೇಂಟೈನ್ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಬಸ್ಸಿನಲ್ಲಿ ಸಂಚಾರ ಮಾಡುವಂತಹ ಜನರ ಜೊತೆ ಒಳ್ಳೆ ರೀತಿಯಾದಂತಹ ಒಂದು ವರ್ತನೆಯನ್ನ ಮಾಡ್ತೀರಿ. ನಿಮ್ಮ ಅಜೀಜ್ ರವರು ಈಗ ಏನು ಒಂದು ಉದ್ದೇಶ ಇಟ್ಕೊಂಡು ಈ ರೀತಿಯಾದಂತಹ ಒಂದು ತಿಳುವಳಿಕಾ ಕಾರ್ಯಕ್ರಮವನ್ನ, ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಅದು ಒಂದು ಫಲಪ್ರದ ಆಗಬೇಕು ಅಂತನ್ನುವಂತಹ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅವರಿಗೆ ಸಹಕರಿಸಬೇಕು. ಅದೇ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸರಿಗೂ ಕೂಡ ಸಹಕರಿಸಬೇಕು ಅಂತ ಹೇಳ್ತಾ, ಬಟ್ ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಪೊಲೀಸರು ವಿವಿಧ ದಿನಗಳಲ್ಲಿ ವಿವಿಧ ಕರ್ತವ್ಯಗಳಲ್ಲಿ, ಬಹುಶಃ ಈ ದಿನ ನೋಡಿದ್ರೆ ನಿನ್ನೆ ಇವತ್ತು ಯಾವ ರೀತಿಯಲ್ಲಿ ಪೊಲೀಸರ ಕರ್ತವ್ಯ ಇತ್ತು ಅಂತ ಹೇಳ್ಕೊಂಡು, ಯಾರಾದ್ರೂ VIP ಬಂತು ಅಂತಂದ್ರೆ ಹೆಚ್ಚಿನ ಎಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಆ VIP ಡ್ಯೂಟಿನಲ್ಲಿ ಹೋಗ್ತಾರೆ. ಬೆಳಗಿನಿಂದ ರಾತ್ರಿ ತನಕ ಕಷ್ಟಪಟ್ಟು ಕೆಲಸ ಮಾಡುವಂತಹ ಒಂದು ಟ್ರಾಫಿಕ್ ಪೊಲೀಸರಿಗೆ ಏನಿದ್ದಾರೆ, ಆ ಟ್ರಾಫಿಕ್ ಪೊಲೀಸರಿಗೆ ನೀವು ಗೌರವ ಕೊಡಬೇಕಾಗತ್ತೆ. ಅದೇ ರೀತಿ ಕಾನೂನು ಕೂಡ ಪೊಲೀಸರ ಒಂದು ಸೂಚನೆಯನ್ನ ಉಲ್ಲಂಘನೆ ಮಾಡಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ನಿಮ್ಮ ವಿರುದ್ಧ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂತದ್ದು ಯಾವುದಕ್ಕೂ ಅವಕಾಶ ಕೊಡದೆ ನಾವು ನೀವೆಲ್ಲ ಸೇರಿಕೊಂಡು ಒಳ್ಳೆ ರೀತಿಯ ಸೌಹಾರ್ದತೆಯಿಂದ ನಾವು ನಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡೋಣ. ನಾವೆಲ್ಲ ಸೇರಿ ಅಪಘಾತ ರಹಿತವಾದಂತಹ ಒಂದು ಸಮಾಜವನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ, ಸೊ ಇನ್ನು ಮುಂದಕ್ಕೆ ಮಾತನಾಡುವವರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಬಹುಶಃ RTO ಅವರು ಇನ್ನೂ ಕೂಡ ವಿವರವಾಗಿ ಈ ಎಲ್ಲ ಮಾಹಿತಿಯನ್ನ ನೀಡಬಹುದು. ಅದೇ ರೀತಿ ನಮ್ಮ ಒಂದು ಇನ್ಸ್ಪೆಕ್ಟರ್ಸ್ ಈಗ ಹೊಸದಾಗಿ ಬಂದಿದ್ದಾರೆ. ಸೊ ಈಗ ಎಲೆಕ್ಷನ್ ಇದರಲ್ಲಿ ಬಹುಶಃ ಶರೀಫ್ ಅವರ ಹೆಸರಿದೆ. ಶರೀಫ್ ಅವರು ಇವತ್ತು ತಾನೇ ಅವರು ಇಲ್ಲಿಂದ ವರ್ಗಾವಣೆಗೊಂಡರು. ಅವರ ಬದಲಿಗೆ ನಮ್ಮ ನಾರ್ತ್ ಪೊಲೀಸ್ ಸ್ಟೇಷನ್ಗೆ ದೀಪಕ್ ಅಂತ ಹೇಳಿ ಬಂದಿದ್ದಾರೆ. ನಮ್ಮ ವೆಸ್ಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವರು ಇವಾಗ ಸೌತಿಗೆ ಹೋಗಿದ್ದಾರೆ, ಕೃಷ್ಣಾನಂದ್ ಅವರು. ಹಾಗೆ ಹುಡುಗಪ್ಪ ಅವರು ವೆಸ್ಟಿಗೆ ಬಂದಿದ್ದಾರೆ. ಹಾಗೆ ನಮ್ಮ ಆನಂದ್ ಅವರು ಈಸ್ಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಸೊ ನೀವೆಲ್ಲರೂ ನಮ್ಮ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಯಾರಿರ್ತಾರೆ ಅವ್ರಿಗೆ ಎಲ್ಲ ರೀತಿಯಾದಂತಹ ಒಂದು ಸಹಕಾರವನ್ನ ಕೊಡ್ತೀರಿ ಅಂತನ್ನುವಂತಹ ಒಂದು ಭಾವನೆಯನ್ನು, ಆಸೆಯನ್ನ ನಾನು ಇಟ್ಕೊಂಡು ನಾವು ನೀವೆಲ್ಲ ಸೇರಿಕೊಂಡು ಮತ್ತೊಮ್ಮೆ ಯಾವುದೇ ರೀತಿ ಯಾರಿಗೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಕರ್ತವ್ಯ ನಿರ್ವಹಣೆ ಮಾಡ್ತಾನೆ ಅಂತ ಹೇಳ್ತಾ, ನನಗೆ ಕರೆದು ಇಲ್ಲಿ ಮಾತನಾಡಲಿಕ್ಕೆ ಎಷ್ಟು ಅವಕಾಶ ಮಾಡಿಕೊಟ್ಟಂಥದ್ದು, ಇಷ್ಟು ಜಾಸ್ತಿ ಸಮಯ ನಿಮ್ಮ ಜೊತೆ ಮಾತಾಡಿದ್ದೀನಿ. ಸೊ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.